ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಆಧುನಿಕ ಪ್ರಪಂಚದಲ್ಲಿ, ಜೀವನದಲ್ಲಿ, ಬದುಕಿನಲ್ಲಿ ಹಣ ಎಂಬತಕ್ಕಂಥದ್ದು ಅನಿವಾರ್ಯ, ಅವಶ್ಯಕ ಸಾಧನ ಆಗಿರುತ್ತೆ. ಹಣದ ಹಿಂದೆ ಪ್ರಪಂಚ ಓಡ್ತಾ ಇದೆ. ನೀವು ರಾಷ್ಟ್ರಗಳ ನಡುವೆ ತಗೊಳ್ಳಿ, ಮನುಷ್ಯರುಗಳ ನಡುವೆ ತಗೊಳ್ಳಿ, ಅಕ್ಕಪಕ್ಕದವ್ರು ತಗೊಳ್ಳಿ, ಸ್ನೇಹಿತರು ತಗೊಳ್ಳಿ, ಹಣ ಹಣ ಹಣ. ಯಾರ ಹತ್ರ ಹಣ ಇದೆ ಅವರಿಂದ ಜನ. ಯಾರು ಹಣದಲ್ಲಿ ಉತ್ಕೃಷ್ಟವಾಗಿ ಚೆನ್ನಾಗಿರ್ತಾರೆ, ದುಡ್ಡು ಕಾಸಿನಲ್ಲಿ, ಅವ್ರ ಹಿಂದೆ ಒಂದು ರೀತಿಯಲ್ಲಿ ಜನಸಾಗರ ಎಲ್ಲವೂ ಕೂಡ ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಹಣದ ಅವಶ್ಯಕತೆ ಬೇಕೇ ಆಗಿರುತ್ತೆ. ಸಹಜವಾಗಿ ತತ್ವಜ್ಞಾನ, ವಿಚಾರ, ವ್ಯವಸ್ಥೆ ಎಲ್ಲರೂ ಕೂಡ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಕೇಳ್ತೀರ, ಅಥವಾ ನೀವು ಹೇಳ್ಬೋದು, ನಾನು ಕೇಳ್ಬೋದು. ಹಣನೇ ಅಲ್ಲ, ಹಣದಿಂದ ಏನೂ ಇಲ್ಲ. ಜೀವನದಲ್ಲಿ ನೆಮ್ಮದಿ ಇರಬೇಕು, ಒಂದೊಳ್ಳೆ ಜೀವನ ಮಾಡಬೇಕು, ಪರಿಸ್ಥಿತಿ ಚೆನ್ನಾಗಿರಬೇಕು, ಮನಸ್ಥಿತಿ ಚೆನ್ನಾಗಿರಬೇಕು. ಒಬ್ಬ ವ್ಯಕ್ತಿ ಉತ್ಕೃಷ್ಟವಾಗಿ ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು 1000 ಜನಕ್ಕೆ ಬುದ್ಧಿವಾದ ಹೇಳಿದ್ರೆ ಎಲ್ಲವೂ ಚೆಂದ ಕಾಣುತ್ತೆ. ಆದರೆ ನಿಜವಾಗಿ ಅದು ಗ್ರೌಂಡ್ ಲೆವೆಲ್ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿ ನಿಂತ್ಕೊಂಡು ನೋಡಿದಾಗಲೇ ಗೊತ್ತಾಗೋದು ಹಣೆ ಬರ ಏನು ಅಂತ ಹೇಳ್ಬಿಟ್ಟು. ಮನಸ್ಥಿತಿ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು, ಎಲ್ಲರ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು, ಸಂತೋಷಮಯವಾಗಿರಬೇಕು. ಎಲ್ಲಿಂದ ಸಾಧ್ಯ? ಸಹಜವಾಗಿರ್ತಕ್ಕಂಥ ಸತ್ಯವನ್ನು ಒಪ್ಕೊಳ್ಳೇಬೇಕು ನಾವು. ನಿಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಹಣ ಬೇಕೇ ಬೇಕಾಗಿರುತ್ತೆ. ಹೇಗೆ ಬರುತ್ತೆ ಹಣ? ದುಡಿದ್ರೆ ದುಡ್ಡು, ಇಲ್ಲ ಅಂದರೆ ಇಲ್ಲ. ವ್ಯವಹಾರ ಮಾಡಿದ್ರೆ ದುಡ್ಡು, ಲಾಭದಲ್ಲಾದರೆ ಮಾತ್ರ ದುಡ್ಡು. ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ, ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಬರ್ತಾ ಇರೋದು 10 ರೂಪಾಯಿ ಅಂದರೆ ಖರ್ಚು ಮಾಡೋದು 100 ರೂಪಾಯಿ ಆಗಿರುತ್ತೆ. ಎಲ್ಲರೂ ಹಾಗೆ ಈಗ ಜೀವನ ನಡೆಸೋದಿಲ್ಲ. ಮೊದಲು ಒಂದು ಸಂಪಿರುತ್ತೆ, ತೊಟ್ಟಿ ಇತ್ತು, ಅಲ್ಲೋಗಿ ಬಿಂದಿಗೆ ಹಾಕ್ತಿದ್ರು, ಅಥವಾ ಬಾವಿ ಇತ್ತು, ದಾರ ಹಾಕ್ಬಿಟ್ಟು ಬಿಂದಿಗೆ ಹಾಕ್ತಾಯಿದ್ರು, ನೀರು ತಗೋತಾಯಿದ್ರು, ಮನೆಗಂಟ ನಡ್ಕೊಂಡು ಹೋಗ್ತಿದ್ರು, ಸುರಿತಿದ್ರು. ಕಾಲಾನಂತರವಾಗಿ ಅದೇ ತೊಟ್ಟಿ ಇತ್ತು, ಅಥವಾ ಅದೇ ಬಾವಿ ಇತ್ತು, ಒಂದು ತಳ್ಳಗಾಡಿ ಥರ ತಂದರು, ಅದರಲ್ಲೆಲ್ಲ ಬಿಂದಿಗೆ ತುಂಬಿಸಿದ್ರು, ತೊಗೊಂಡೋಗಿ ಮನೆಗೆ ಹೋಗಿ ಸುರಿದ್ರು. ಆ ತಳ್ಳಗಾಡಿ ತೊಗೊಂಬರೋಕ್ಕೆ ದುಡ್ಡು ಕೊಟ್ಟೆ ತೊಗೊಂಬರ್ಬೇಕು, ಅವಶ್ಯಕತೆ ಅದು ಮೂಲಭೂತವಾಗಿ. ತದನಂತರವಾಗಿ ಮನೆ ಮುಂದೆನೇ ಒಂದು ಸಂಪ್ ಮಾಡಿದ್ರು, ಕಾವೇರಿನೋ ಕೃಷ್ಣನೋ ಯಾವುದೋ ಒಂದು ನೀರನ್ನ ತರಿಸ್ಕೊಂಡ್ರು ಪೈಪ್ ಮುಖಾಂತರ, ಅಥವಾ ಬೋರ್ ಹಾಕಿಸ್ಕೊಂಡ್ರು. ಅದನ್ನು ಮೇಲ್ಗಡೆ ಪಂಪ್ ಮಾಡೋವಂಥ ಒಂದು ವ್ಯವಸ್ಥೆ ಆಯಿತು. ಅವಶ್ಯಕತೆ ಕಾಲದಿಂದ ಕಾಲಕ್ಕೆ, ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾಯಿದೆ. ಇವತ್ತು ಮೋಟ್ರು ಹೋಗುತ್ತೆ, ನೀರು ಬರುತ್ತೆ, ಮೋಟ್ರ್ ಬಿಲ್ ಕಟ್ಟಲೇಬೇಕು ಕರೆಂಟಿಂದ. ಆ ಮೋಟರಾದರೂ ತರಿಸಲೇಬೇಕು. ಹೇಗಂದರೆ ಹಳೇದಕ್ಕೆ ಮತ್ತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀವು ಬಾವಿ ಹುಡ್ಕೊಂಡು ಹೋಗ್ತೀರಾ, ಬಾವಿ ಮುಚ್ಚಿ ಹಾಕಿದ್ದಾರೆ. ಸಾರ್ವಜನಿಕವಾಗಿರ್ತಕ್ಕಂತಹ ಕೆರೆಕಟ್ಟೆಗಳು ಎಲ್ಲರೂ ಇದ್ದಾವ, ಅದು ಇಲ್ಲ. ಎಲ್ಲರೂ ಹೋಗ್ಬಿಟ್ಟು ಒಂದು ಕೆರೆಗೆ ಹೋಗಿ ನೀರು ತುಂಬಿಸ್ಕೊಂಡ್ಬರ್ತೀರ, ಯಾವುದೋ ಒಂದು ನೀರು ಬಿಟ್ಟಿರ್ತಾರಲ್ಲಿ, ಕೈಗಾರಿಕೆದೋ ಫ್ಯಾಕ್ಟ್ರಿದೋ ಯಾವುದೋ ಗಲೀಜು ನೀರು ತಂದು ಬಿಟ್ಟಿರ್ತಾರಲ್ಲಿ. ಕುಡಿಯೋಕ್ಕಾಗತ್ತಾ? ಆಗಲ್ಲ. ಮೊದಲಿನ ಹಾಗೆ ಇಲ್ಲ. ಹಾಗಂತ ಹೇಳಿಬಿಟ್ಟು ಮೊದಲಿನ ಥರನೇ ಯೋಚನೆ ಮಾಡ್ಕೊಂಡು ಕೂರ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಅವಶ್ಯಕತೆ ಹಣದ್ದು ಎಲ್ಲವೂ ಕೂಡ ಇರ್ತದೆ. ಯಾಕಂದರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸ್ಕೊಳ್ಳಿಕ್ಕೆ, ಬೇಕಾಗಿರೋದನ್ನ ಪಡ್ಕೊಳ್ಳಿಕ್ಕೆ, ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ. ತಂದೆ ತಾಯಿಗಳು 1-2 ಬಿಂದಿಗೆ ಕೊಟ್ಟರು ಹೋಗಿ ಮಕ್ಕಳು ತೊಗೊಂಬರ್ತೀವಿ. ಈಗಿನ ಮಕ್ಕಳು ಒಂದು ಬಿಂದಿಗೆ ಎತ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ್ರು ಸ್ಕೂಲ್ ಬ್ಯಾಗೇ ಎತ್ಕೊಳಕ್ಕಾಗಲ್ಲ, ಈ ಬಿಂದಿಗೆ ಎಲ್ಲಿಂದ ತರ್ತಾರೆ? ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಇವೆಲ್ಲ. ಕುತ್ಕೊಂಡು ಜ್ಞಾನ, ತತ್ವಜ್ಞಾನ, ವಿಚಾರಗಳನ್ನು ಹೇಳೋದಲ್ಲ. ಹಣದ ವಿಷಯವಾಗಿ ಮನುಷ್ಯ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾನೆ. ಯಾಕಂದರೆ ಅವನ ಒಂದು ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡಿನ ಅನಿವಾರ್ಯ ಅಸ್ತಿತ್ವ, ಅವಶ್ಯಕತೆ ಕೂಡ ಬಹಳ ಬೇಕಾಗಿರುತ್ತೆ. ಕೆಲವೊಮ್ಮೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಒಂದು ರೀತಿಯಲ್ಲಿ ಸಾಲದಂಥ ಶೂಲೆಗಳಿಗೆ ಸಿಕ್ಕಾಕೋಬೋದು. ಕೊಡೋರಿಗೆ ಕೊಡಲಿಕ್ಕಾಗದೆ ಒಂದು ರೀತಿಯಲ್ಲಿ ನೊಂದುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಬೆಳಗ್ಗೆ ಎದ್ರೆ ಯಾರು ಸಾಲಗಾರರು ಬರ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮನೆ ಬಿಟ್ಟು ಸೂರ್ಯ ಮುಳುಗಿದ ಮೇಲೆ ಮನೆಗೆ ಸೇರ್ಕೊಳ್ಳೋವಂಥ ಜನ ಇದ್ದಾರೆ. ಊರು ಪ್ರದೇಶ ಬಿಟ್ಟು ಬೇರೆ ಕಡೆ ಓಡೋಗಿರೋದು ಕಾಣ್ಬೋದು. ಅತಿಯಾದಂಥ ಆಸೆ, ದುರಾಸೆಯಿಂದ ಎಲ್ಲೋ ಚೀಟಿ ಗೀಟಿ ಮಾಡಿಕೊಂಡು ಅಲ್ಲೂ ಕೂಡ ನಷ್ಟ ಮಾಡಿಕೊಂಡಿರೋ ಜನನೂ ಉಂಟು. ಅದೇ ರೀತಿಯಾಗಿ ವ್ಯವಹಾರದಲ್ಲಿ ನಷ್ಟ ಆಗಿ ಪರಿಸ್ಥಿತಿ ಚೆನ್ನಾಗಿದ್ದವರು, ಬಂಗ್ಲೆಯಲ್ಲಿದ್ದವರು,
ಒಂದೊಳ್ಳೆ ಕಾರು ಮೋಟಾರ್ ತೊಗೊಂಡು ಓಡಾಡಿರೋರು ಇವತ್ತು ಬೀದಿಗೆ ಬಂದು ನಿಂತಿರೋದು ಕೂಡ ನೋಡಿದ್ದೀವಿ. ಸಹಜ ಪರಿಸ್ಥಿತಿ ಏನಂದರೆ, ಹಣ ಚೆನ್ನಾಗಿತ್ತಂದರೆ ಅವನಲ್ಲಿ, ಹಣ ಹೋಯ್ತು ಅಂದರೆ ಈ ಕಡೆ, ಇಲ್ಲಿ ಅಪ್ ಆ್ಯಂಡ್ ಡೌನ್ ಎದು ಕಾಣಿಸ್ತಾ ಇದೆ. ಆತನಲ್ಲಿರ್ತಕ್ಕಂಥ ಜ್ಞಾನದಿಂದ ಯೋಚನೆ ಬರ್ತಾ ಇಲ್ಲ. ಅವನಲ್ಲಿರ್ತಕ್ಕಂಥ ಹಣದ ಸಮಸ್ಯೆಗಳಿಂದ ಅಥವಾ ಹಣದ ಭವ್ಯತೆಯಿಂದ ಅವನು ಮೇಲ್ಗಡೆ ಬರ್ತಾನೆ, ಹಣ ಕಡಿಮೆ ಆಗಿದ ತಕ್ಷಣ ಕೆಳಗಡೆ ಹೋಗ್ತಾನೆ. ಜನನೂ ಅದೇ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಇದೊಂದು ಪರಿಸ್ಥಿತಿ. ಅದೇ ರೀತಿಯಲ್ಲಿ ಯಾವುದೋ ಒಂದು ಟೆಂಡರ್ ತೊಗೊಂಡ್ರು, ಮತ್ತೊಂದು ಏನೋ ಒಂದು ಸಮಾಜ ಸೇವೆ ಅಂತ ಹೋದ್ರೂ ಅಲ್ಲೇ ಒಂದು ಹಣದ ವಿಷಯವಾಗೇ ನೋಡ್ತಾ ಇರ್ತಾರೆ. ಇರಲಿ, ಪರಿಸ್ಥಿತಿ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ, ಮನೆಯಲ್ಲಿ ಹಣಕಾಸಿನ ಬರ್ಕತ್ತಾಗಿದೆ, ಸಮಸ್ಯೆಗಳು ದಿನೇಕವಾಗಿ ಹಣದ ವಿಚಾರವಾಗಿ ಅಯೋಮಯ ಆಗ್ತಾ ಇದೆ. ಬರುವಂಥದ್ದು ಹಣ ಬರ್ತಾ ಇರೋದಿಲ್ಲ. ಮತ್ತು ನೀವು ಸಾಲ ಮಾಡಿದರೆ ಅದನ್ನು ಕೊಡಲಿಕ್ಕೆ ನಿಮಗೆ ಸಾಕಷ್ಟು ಸಮಯ ಹಿಡೀತಾ ಇದೆ, ಕೊಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ದುಡ್ಡು ದುಡಿದ್ರೂ ಕೂಡ ಉಳಿತಾಯ ಅನ್ನೋದು ಕಾಣ್ತಾ ಇಲ್ಲ. ಉಳಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಹೇಗಾದರೂ ಯಾರಾದ್ರಿಂದನಾದರೂ ಮೋಸ ಹೋಗುವಂಥ ಒಂದು ಪ್ರಮೇಯ ಬಂದುಬಿಡುತ್ತೆ. ಆರ್ಥಿಕವಾಗಿ ನಿಶ್ಶಕ್ತರಾಗಿದ್ದೀರಾ, ಹಣದ ಹಪಾಹಪಿ ಹೆಚ್ಚಾಗಿದೆ, ಅಥವಾ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಇಂಥ ಒಂದು ಸ್ಥಿತಿಯಲ್ಲಿ ತಾವಿದ್ದರೆ ಖಂಡಿತವಾಗಿ ಇದು ಧನರಾಶಿಯನ್ನು ತರುತ್ತೆ. ಹಣದ ಒಂದು ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಶಕ್ತಿ ಈ ತಂತ್ರಕ್ಕಿದೆ. ಅಂತಹ ಒಂದು ವಿಷಯ ಈ ಸ್ಥಿತಿಯಲ್ಲಿ ನಾವು ನೋಡ್ಬೋದು. ಏನದು ನೋಡಿ, ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. ಈ ಅರಳಿ ಎಲೆಯನ್ನು ಬುಧವಾರದ ದಿವಸ ಅರಳಿ ಮರಕ್ಕೆ ಪೂಜೆ ಮಾಡಿ ತಗೊಂಡು ಅದನ್ನು ಸ್ವಚ್ಛವಾಗಿರ್ತಕ್ಕಂಥ ಶುಭ್ರ ನೀರಿನಲ್ಲಿ ತೊಳೆದು ಗೋರಂಜನ, ಅರಿಶಿನ, ಕುಂಕುಮವನ್ನು ಸೇರಿಸಿ, ಈ ದಾಳಿಂಬೆ ಕಡ್ಡಿ ಇರ್ತದೆ, ಆ ದಾಳಿಂಬೆ ಕಡ್ಡಿಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಗೋರಂಜನ, ಅರಿಶಿನ, ಕುಂಕುಮ ಸೇರಿಸಿ ಪೇಸ್ಟ್ ಥರ ಮಾಡಿ ಈ ದಾಳಿಂಬೆ ಕಡ್ಡಿಗೆ ತಾವು ಅದನ್ನು ಸ್ವಲ್ಪ ಹಾಕಿ ಈ ಒಂದು ಯಂತ್ರವನ್ನು ಬರೀರಿ. ಅಡ್ಡವಾಗಿ 3 ಕಲಂ, ಉದ್ದವಾಗಿ 3 ಕಲಂ. ಮೊದಲನೇ ಕಲಂನಲ್ಲಿ ಅಡ್ಡವಾಗಿ 27, 20, 25. ಎರಡನೇ ಭಾಗದಲ್ಲಿ 22, 24, 26. ಮೂರನೇ ಭಾಗದಲ್ಲಿ 23, 28, 21. ಇದನ್ನು ಅರಳಿ ಎಲೆಯಲ್ಲಿ ಬುಧವಾರ ದಿವಸ ಬರೀರಿ. ಬರೆದ ನಂತರ ಇದನ್ನು ಉತ್ತರ ದಿಕ್ಕಿನಲ್ಲಿಡಿ, ಅಥವಾ ಇದನ್ನು ಬೇಕಿದ್ರೆ ಫ್ರೇಮ್ ಹಾಕ್ಸ್ಕೊಂಡಾರ ಇಡಿ. ಫೋಟೋ ಕಟ್ ಹಾಕ್ತಾರಲ್ಲ ಫ್ರೇಮು, ಆ ರೀತಿಯಲ್ಲಿ ಮಾಡಿಸಾದರೂ ಉತ್ತರ ದಿಕ್ಕಿನಲ್ಲಿ ಇಟ್ಬಿಡಿ. ಖಂಡಿತವಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನಡೆಯುತ್ತೆ. ದುಡ್ಡಿನ ಆಗಮನ ಆಗುತ್ತೆ. ನೀವು ಮಾಡುವಂಥ ಕೆಲಸ, ಮನೆಯಿಂದ ಹೊರಗಡೆ ಹೋದರೂ ಕೂಡ ಲಾಭದಲ್ಲೇ ಮನೆಗೆ ಬರುತ್ತೀರ. ಹಣದ ಬರ್ಕತ್ತಾಗಲ್ಲ, ಹಣ ಉಳಿತಾಯ ಆಗುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆಗಳು ಇತಿಶ್ರೀ ಆಗುತ್ತೆ. ಅಂಥ ಸುಲಭವಾಗಿರ್ತಕ್ಕಂಥ ಸರಳ ಪರಿಹಾರವನ್ನು ತಿಳಿಸಿದ್ದೇನೆ. ಮಾಡಿ, ಖಂಡಿತ ಇದರಿಂದ ಅನುಕೂಲ ಪಡೀರಿ. ಏನು ಇದಕ್ಕೇನು ಖರ್ಚು ಮಾಡೋದೇನಿಲ್ಲ, ಹೋಗಿ ಒಂದು ಅರಳಿ ಎಲೆ ತೊಗೊಂಬರೋದಷ್ಟೆ. ಯಾವುದೋ 1000 ಕೊಟ್ಟು ಲಕ್ಷ ಕೊಟ್ಟು ಪೂಜೆ ಮಾಡಿಸೋದಲ್ಲ. ಮಾಡಿ, ನಿಮ್ಮ ಕೈಯಲ್ಲಿದೆ, ಏನು ದೊಡ್ಡ ವಿಷಯನೂ ಅಲ್ಲ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.